ಬನ್ನಿ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಆ ನಂತರ ನಿಮಗೆ ಪ್ರಸಾದ ಕೊಡ್ತೇನೆ. ಸ್ವಾಮಿ, ನನಗೆ 100 ವರ್ಷ ಸುಮಂಗಲಾಗಿ ಬಾಳೆಂದು ನನಗೆ ಆಶೀರ್ವಾದ ಮಾಡಿ ಕರೆದುಕೊಳ್ಳಿ. ಗಿರಿಜವಲ್ಲವ ಎಂದು ಕರೆಸಿಕೊಂಡಿರುವ ಹರನ ಜೊತೆಯೇ ನಿನಗೆ ನನ್ನ ನಮಸ್ಕಾರಗಳು. ಕೂಡ ನಿನಗೆ ಅಮ್ಮ ಎಂದು ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದಿ ತಾಯಿ, ಭಾಗ್ಯವಂತರಾದ ಅಮ್ಮ ಭೂಮಾತೆ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳಿ ಚಳಿ ಬಿಸಿಲಂತಿದೆ ತಿಳಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನನಂತೆ ತಮ್ಮಂದರನ್ನು ಬೆಳೆಸುತ್ತಿದ್ದೇನೆ. ಇವೆಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ, ಸದಾ ನಿನ್ನ ಆಶೀರ್ವಾದ. ಇದೇನು ಸ್ವಾಮಿ, ನೀವಾಡುವ ಮಾತಿನಲ್ಲಿ ಒಂದು ಸ್ವಲ್ಪ ಕಠೋರವಾಗಿ ಕಂಡಿತಲ್ವೇ? ಹೌದು ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯು ಕಟ್ಟುತ್ತಿದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಅಂತ. ಅಂದರೆ ಇದರ ನಿಜ ಅರ್ಥ ಏನು ಸ್ವಾಮಿ? ಇದರ ಅರ್ಥ ನೀ ಬಯಸಿದರೆ ವ್ಯರ್ಥ, ನನ್ನ ಮಾತು ಅಲ್ಲಗಳೆಯೋದಿಲ್ಲ ಎಂದು ನನಗೊಂದು ಮಾತನ್ನು ಕೊಡ್ತೀಯ? ಸ್ವಾಮಿ, ಇದೇನು ಸ್ವಾಮಿ ಈ ರೀತಿ ಕೇಳ್ತಾ ಇದ್ದೀರಾ ನೀವು? ನೋಡಿ, ಪತಿಯ ಆಜ್ಞೆಯಂತೆ ಪಾಲಿಸುವುದು ಅವಳ ಧರ್ಮ ಅಲ್ಲವೇ? ನೋಡಿ, ಪತಿಯ ಸೇವೆ ಮಾಡುವಳು ಪತಿಯ ಮಾತನ್ನು ಕೇಳದಿದ್ದರೆ ಏನಾಯ್ತು? ಆ ಸತಿಯ ಮಾತನ್ನು ಕೇಳಬೇಕಾದ್ರೆ ಆ ಸತಿಯಾದವಳು 100 ರಥವನ್ನ ಮಾಡಿದರೆ ಏನು ಫಲ ಅಂತೆ. ಅದರಂತೆ ನಾನು ನಿಮ್ಮ ಸತಿಯಾದವಳು 100 ಮಾತಾದರೂ ನಾನು ನಡೆಸಿಕೊಡುತ್ತೇನೆ. ಇದು ನಿಮ್ಮ ಪಾದದಾಲೆಗೂ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟು ಹೃದಯ ಬಡಿತವನ್ನು ಬದಲಾಯಿಸಿಬಿಟ್ಟು ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮಕಣವಾಗಿ ಹೊರ ಹೋಗುವ ಪ್ರತಿ ನನ್ನ ಉಸಿರಿನ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಈ ಉಜ್ವಲ ಭವಿಷ್ಯದ ಮನೆ ರಾಮರಾಜ್ಯದ ಗೂಡಾಯಿತು. ನನ್ನ ತಮ್ಮ ಬೀರ ಏನಾಯ್ತು? ಬೀರನೆಂದು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದೀರಲ್ಲ, ಏನಾಯ್ತು ಸ್ವಾಮಿ? ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಈ ಬೀರನೆಂಬ ಕೂಟನ್ನು ನನ್ನ ಕೈಗೊಪ್ಪಿಸಿ ಆ ಕೂಟನ್ನೇ ಇಂದು ನಾನು ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಅವನೆಂದರೆ ನಮಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮಾನವಾಗಿ ನೋಡುತ್ತಾನೆ. ಆದ ಕಾರಣ ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರಿಗೂ ಹೊರತು ಬೇರೆ ಯಾರಿಗೂ ಆತನನ್ನು ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಭಾವಿಸಬೇಡ, ಇದೇ ನನ್ನ ಆಸೆ. ಇದೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ನೋಡಿ, ಅವನು ಶಕ್ತಿಯಲ್ಲಿ ಭೀಮ ಅಂದ ಹಾಗೆ, ವಿದ್ಯೆಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಂತಿರುವ ಅವನು ಇಂದಿಗೂ ಅವನು ಅನಂತನೆಂದು ನಾನು ಭಾವಿಸಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ನಾನು ತಿಳಿದುಕೊಂಡಿದ್ದೇನೆ. ಇದು ಶ್ರೀರಾಮನ ವಚನೇ ಸಾಕು. ಮೆಚ್ಚಿದ ಮಂಗಳ, ಇಲ್ಲಿಯವರೆಗೆ ನಾನು ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚಲೆಯ ಒಡೆದು ಕೊಚ್ಚಿ ಹೋಗುವಂತಿದ್ದ ನನ್ನ ಮನಸ್ಸದ ಭ್ರಮೆಗೆ ನೀವು ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ? ಬಾ, ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿದ ನವಿಲಿನಂತೆ ಗುಬ್ಬಿ ಹಡುವ ನೆಲ್ಲನ ಸವಿ ಮಾತಿನ ನಿಲ್ಲನೆ ಮಲ್ಲಿಗೆಯ ಸುವಾಸನೆ ಗ್ರಹಿತ ಹಾಡುತ್ತ ನನ್ನೊಂದಿಗೆ ರಾಜ.
ಈಗ ಬಂದೇನಪ್ಪ. ಹೌದಣ್ಣ, ಹಟ್ಟಿಯ ಕಸ ಹೊಡೆದು ಬಾಲಮರಿಯಿಂದ ಎತ್ತಿಬಿಟ್ಟೆ. ಅವುಗಳಿಗೆ ತಪ್ಪಲ ಹಾಕಿದರೂ ತೊಡಗಿಲ್ಲ. ಬಾ ಮಗ, ನೋಡು, ಬೇಗ ಕೈಕಾಲ ಮುಖ ತೊಳೆದುಕೊಂಡು ಬಾ. ನಿನಗೆ ಇಷ್ಟವಾದ ಉಪ್ಪಿಟ್ಟನ್ನು ಮಾಡಿದ್ದೇನೆ. ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ ಮಗ. ಈ ಬೇರೆಯವರಿಗೆ ಚಾ ಏಕಮ್ಮ? ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುಟ್ಟಿನಿಂದ ಈ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಭೀರ ಈಗಾಗಲೇ ಒಂದು ತಂತಿಯ ಹಾಲು, ಒಂದು ಭೋಗಾನೆ ದೂಡದನ್ನು ಅಣ್ಣ, ಅದಕ್ಕೆ ನಾನಂದ್ರೆ ತನಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಇವತ್ತು ಹೀಗೇಕೆ ಕೇಳುತ್ತಿರುವೆ? ನೀನೆಂದರೆ ನಮಗೆ ಪಂಚಪ್ರಾಣನಪ್ಪ, ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಗಳಿಂದ ಕೇಳಿಸಿಕೊಂಡೆನಣ್ಣ. ಅದು ಅದು ಏಕಣ ತೋರುತ್ತಿರುವೆ. ಈಗಲೇ ಹೇಳಿದಲ್ಲ, ನಾನಂದರೆ ತಮಗೆ ಪಂಚಪ್ರಾಣ ಅಲ್ಲವೇ? ಹಣ ತೆಗೆದುಕೊಳ್ಳಪ್ಪ. 10 ಮರಿ ಮಾಡಿದ 10,000 ರೂಪಾಯಿ ಅಂತೆ ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನು ನಾನು ಎಷ್ಟೇ ಬಣ್ಣಿಸಿದರೂ ಅದು ಹೇಳುತ್ತಿರದು. ನನ್ನ ಸಂಸಾರ ನಡೆಯುತ್ತಿರೋದೇ ಈ ನಿನ್ನ ಕುರಿಮರಿಗಳಿಂದಪ್ಪ. ನಾನೆಷ್ಟೇ ಹೊಲ ಉಳಿಕೊಂಡು ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿ ಈ ನೇಗಿಲೆಯಾಗಿ ನೀವೇ ದುಡಿದು ತಂದಿದ್ದನ್ನು ತಿಂದು ತೇಗುವ ಭೋಗಿಯಾಗಿದ್ದನಪ್ಪ. ಈ ವರ್ಷ ಅಂತೂ ಮಳೆ ಇಲ್ಲದೆ ಬೆಳೆನೇ ಇಲ್ಲಪ್ಪ, ಬೆಳೆನೇ ಇಲ್ಲ. ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ. ಈ ನೇಗಿಲುವೇಗಿ ಆದ ನೀನು ಎಂದು ಭೋಗಿಯಲ್ಲ. ಈ ನೇಗಿಲುವೇಗಿ ಈ ಜಗತ್ತಿಗೆ ಒತ್ತಿ ಬಿತ್ತಿ ಬೆಳೆಯುತ್ತಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿನ್ನ ಕಾಕ, ನಾನಿನ ಕಾಕ. ಎಂತ ಸಾಧನೆ ಸೋದರ ನಿನ್ನದು. ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ? ನಿನ್ನ ತಮ್ಮನಾಗಿ ಧರಿಸಿ ಬಂದವನಿಗೆ ಇಷ್ಟೊಂದು ತಿಳಿಯುವುದಿಲ್ಲ ಅಣ್ಣ. ಕೇಳಿಲ್ಲಿ ಹೇಗೆ ಅರ್ಥವನ್ನು. ಆಗಿ ನಾಂದನಾಥರಿಗೆ ತಂದೆಯಾಗಿ ಮೂಕರಿಗೆ ಮೇಘನಾಗಿ ಕಲೆ ಸಂಗೀತ ಗಾಯನ ಮಾಡಿಸಿ ಕಲಿಸಿದ ಆ ಬೆಳಗಿನ ಪುತ್ರನಾಗಿ ಗಾನವೇಗಿ ಲಕ್ಷಾನು ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಕೊಟ್ಟು ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಸಿ ಶ್ರೀ ವೇದಿ ದಾಸುವಿರಾದ ಆ ಸಿದ್ಧಗಂಗಾ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞೆ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವಾಗಿ ಮಾಡಿದರು. ಸಂಚಾರ ಹುಟ್ಟಿದ ದಿನದಿಂದಲೇ ಕಾಂಚಾನವನ್ನು ಕಾಲಿನಿಂದ ಸರಸಿ ಆಸೆಗಳನ್ನು ತೀರಿಸಿ ಜೋಬುಗಳಿಲ್ಲದ ಸೆರಟನ್ನು ಧರಿಸಿ ಸರ್ವಜನಿಗೆ ಬಿಡುಗಡೆಗೆ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ತಾವು ಬರೆದಿಟ್ಟ ಲೇಖನಿಯಲ್ಲಿ ಜೀವವಿಲ್ಲದ ಮೇಲೆ ಇದರಲ್ಲಿ ಸತ್ಯವಿಲ್ಲ, ಆ ಸತ್ಯವಿಲ್ಲ, ಸಹಜವಿಲ್ಲ, ಆ ಸಹಜವಿಲ್ಲ, ನೀನುವಿಲ್ಲ, ನಾನುವಿಲ್ಲ, ಇಲ್ಲೆಂಬುವುದೇ ತಾನಿಲ್ಲೆಂದು ಬರೆದು ಶಿವಜೀವನಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು. ಅವರೇ ಧ್ಯಾನವಿಲ್ಲ, ಅವರೇ ಧ್ಯಾನವಿಲ್ಲ. ನೀನು ಎಂಥ ಮಾತುಗಳು ತಮ್ಮ. ಇನ್ನು ಕೇಳೋಣ. ಈ ಸೃಷ್ಟಿಕರ್ತ ಈ ನಿರ್ಮಿಸಿದ ಜಗದಲ್ಲಿ ಚಳಿ ಮಳೆ ಬಿಸಿಲೆನ್ನದೇ ಒತ್ತಿ ಬಿತ್ತಿ ಬೆಳೆಯುತ್ತಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲನ, ಉಳಿಗಾಲವಿಲ್ಲ. ಅದು ನಿನ್ನ ಕಾಯಕಣ. ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆನಪ್ಪ. ಈ ನಮ್ಮ ಸಂಸಾರವನ್ನು ಎಂತ ಆನಂದ ಸಾಗರ ಹೋಗ್ತಿದೆ ನೋಡಿ. ಸಂತೋಷದ ಸಂಭ್ರಮ. ಬಾರಪ್ಪ ಶಶಿಧರ, ನಿನ್ನ ಅಭ್ಯಾಸ ತುಂಬಾ ಚೆನ್ನಾಗಿದೆ ತಾನೆ. ಹಿಂಗೆ ಅಭ್ಯಾಸ ಅಲ್ವಾತಿಗೆ ತುಂಬಾ ಚೆನ್ನಾಗೇ ನಡೀತಾ ಇದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬರಬೇಕಾಯಿತು. ಅಣ್ಣ,
ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸೋದರ ಹಣ? ಅಣ್ಣ ಅದು ಒಂದು 25,000 ಸಾಕು. ತೆಗೆದುಕೊಳ್ಳಪ್ಪ. ಪ್ರತಿಧರ, ಹಣ ಎಂದ ಮೇಲೆ ಹಿಡಿತದಿಂದ ಇರಬೇಕು, ಆಯ್ತೆ? ಹಾಗೆ ಆಗಲಿ ಅಣ್ಣ. ಈ ನಮ್ಮ ಸಂಸಾರ ನೋಡ್ತಾ ಇದ್ರೆ ಆನಂದ ಸಾಗರವೇ ಆಗ್ತಾ ಇದೆ ನೋಡಿ. ನನ್ನ ಈ ಅಣ್ಣ ತಮ್ಮಂದರೆ ನನಗೆ ಸರ್ವಾಸ್ತಿ. ಬಂದಿರಪ್ಪ, ಈ ಆನಂದ ಸಾಗರದಲ್ಲಿ ಎಲ್ಲರ ಕೂಡೆ ಹಡೋಣ. ಈಗಲಾದ್ರೂ ಎಲ್ಲರೂ ಸೇರಿ ಊಟಕ್ಕೆ ಬರ್ತಿರೋ ಇಲ್ವೋ? ಏನು ಪತಿರಾಯರು? ಆಯ್ತು, ಬನ್ನಿ ಹೋಗೋಣ. ಈ ನಿಮ್ಮ ಮೈದಾನವನ್ನು ಕರ್ಕೊಂಡೆ ನಡಿ. ನಾನು ನಡೀತೀನಿ, ನೀವು ನಡಿ.
ಬ್ರೋಚ ಕಟ್ಟಿ ಪುಟ್ಟ ಅಂತರ್ಲೋಕವನ್ನ ಕಟ್ಟಬೇಕೆಂದು ಹೊಟ ತೊಟ್ಟಿರುವ ಈ ಮನೋಹರನ ಮಹತ್ವಾಕಾಂಕ್ಷೆಗೆ ಮನಸ್ಸೆಂಬುವುದು ಮಂಗವಾಗಿ ಕೆರಳಿ ಆ ಅರಳಿದ ಪುಷ್ಪಲಕ್ಷ್ಮಿಯತ್ತ ಹರಿಹಾಯ್ದು ಹೋಗುತ್ತಿದೆಯಲ್ಲ ಯಾಕೆ? ಏನವಳ ರೂಪ, ಲಾವಣ್ಯದ ಶೃಂಗಾರ ಸೊಬಗು. ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿ ಕಳಿಸಿರಬೇಕು ಆ ಬ್ರಹ್ಮ. ಅವಳ ಸೊಂಟದ ಸೌಂದರ್ಯ, ಕಂಠದ ಮಾಧುರ್ಯ, ಆಡಿ ಕುಣಿದಾಗ ಕುಪ್ಪಳಿಸಿ ನಗುವ ಅವಳ ಮೂಗು, ತುಟಿ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ತಪ್ಪಿ ಹೋಗಿದ್ದಾನೆ ಮನೋಹರ. ಲಕ್ಷ್ಮೀ, ನನಗಾಗಿ ಅವತರಿಸಿ ಬಂದಿರುವ ಸಂಹಾರ ಜೀವಂತ ಸಿನೆಗೆ ನಾ ಭೃಂಗಿಯಾಗಿ ಭಂಗಿ ರೂಪದಲ್ಲಿ ನಿತ್ಯ ನನ್ನ ಕಣ್ಣು ಮುಂದೆ ಕಾಣುವ ನಿನ್ನನ್ನು ಚುಂಬಿಸಿ ಆ ಶಂಭುಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಸ್ವೀಕರಿಸ ನನ್ನ ಹೃದಯ ರತ್ನ ಸಿಂಹಾಸನದ ಮೇಲೆ ಕೂರಿಸಿ ನಾನು ಭವನದಲ್ಲಿ ನಕ್ಕುತ್ತೇನೆ. ನನ್ನ ಹೆಸರು ಕಣ್ಣಿಟ್ಟ ಹೆಣ್ಣಿನೊಂದಿಗೆ ಚೆಲ್ಲಾಟವಾಡುವ ಈ ಕಾಮರಾಜ ಲಕ್ಷ್ಮೀ ಪುತ್ರ ಮನೋಹರ. ಮನೋಹರನೇ ಅಲ್ಲ.
ಅಲ್ಲದೆ ಬಡವರಿ ಮನೆ ಕೊಟ್ರನ್ನ ಬೇಯ್ತಾರ, ಕೊಡ್ಲಿಲ್ಲನ್ನೂ ಬೇಯ್ತಾರ. ಓಣಿ ಸಿಸಿ ರೋಡ್ ಮಾಡಿಸಿದ್ರೆ ಬೇಯ್ತಾರ, ಇಲ್ಲನ್ನೂ ಬೇಯ್ತಾರ. ಮೊನ್ನೆ ಮಾಡ್ದಾಗ ಹೋಗ್ಬೇಕಂದ್ರ ನಮ್ಮ ದುರ್ಗವ ಅಕಸ್ಮಾತ್ ಕಿತ್ಕೊಂಡು ನಿಂತ್ಬಿಟ್ಟಾರ್ರಿ. ಮುಟ್ಟು ಬೇಡ, ಇದು ನನ್ ಜಾಗ ಐತಂತ. ಅಯ್ಯೋ ಶಿವ, ಇದ ಎಂತ ಬಂದಪ್ಪ. ಅಲ್ಲಿ ಓಣಿ ಮನಿ ನಳ ಕೊಟ್ರನ್ನ ಬೇಯ್ತಾರೆ, ಕೊಡ್ಲಿಲ್ಲ ಅಂದ್ರೆ ಬೇಯ್ತಾರೆ. ಮೆಂಬರ್ಗೆ ಮಾಡೋದ ಬಹಳ ಕಷ್ಟ ಆಗೈತಿ, ಕಷ್ಟ ಆಗತ್ತ. ಅಲ್ರಿ ಪಂಚಾಯತ್ಯಾಗ ಇನ್ನ ಕಾಲ್ ಇಟ್ಟಿಲ್ಲ, 10 ಪೈಸೆನ ಕಂಡಿದ್ರಿ. ಇದ್ದಿದ್ದ ಒಂದು ಲಕ್ಷ ರೂಪಾಯಿ ಹಾಳಾಗೋದ್ ನೋಡಿ. ಒಂದು ಜೊತೆ ಸಿಕ್ಕಿ ಬೀಳಂಗೆ ಹರ್ಕೊಂಡು ಹೋಯ್ತ್ರಿ. ಇರ್ಲಿ ನಮ್ಮ ಮೆಂಬರ್ ವರ್ಚಸ್ ದೊಡ್ಡ ಸರ್ದಾರ ಅಂತೀವ ನನ್ನ ಲಂಗ ದಾರಾಗೆ ನೀವು ಸರ್ದಾರ ಅಂತ ಸರ್ದಾರ ಅಲ್ಲ ಆ ದಿನದ ಕಾಕಿ ತೊಟ್ಟ ಬರೋ ಗರ ಮಗನ ಯಾಕ ಊರ ಮೆಂಬರ್ ಆಗಿ ಅಂತ ದಿಮಾಕ್ ಮಾಡಕತ್ತೀರಿ ದಿಮಾಕ್ ಮಗನ
ನಂಬರ ಅಷ್ಟಲ್ಲ ಅವನ ನಾಳೆ ಗಿಣಿಗೇರಿ ಪಂಚಾಯತ್ ಕಾಲಿನಲ್ಲಿ ಕಾಲ ಕುಂತ ಅಧ್ಯಕ್ಷ ಅವನಿದ್ದೀನಿ ಅಧ್ಯಕ್ಷ. ಅಧ್ಯಕ್ಷ ಅಂತ ಈಗ ಅಲ್ಲ ನೀವು ಅಧ್ಯಕ್ಷ ಲೇ ನೀ ಅಧ್ಯಕ್ಷ ಅಂತ ಹೇಳ್ತೀರ. ನಮ್ಮ ಅಪ್ಪ ಯಾರು ಗೊತ್ತೈತಿಲ್ಲ ಮೊದಲ ಹಿಂದೂ ಬಂದೆ ನಮ್ಮ ಅಪ್ಪ ಆಗಿದ್ದ ನಮ್ಮ ಮಾಜಿ ಅಧ್ಯಕ್ಷನ ಮಗಳ ನಾನು ತಿಳ್ಕೊ. ಅಯ್ಯೋ ನೀನ್ ಬರೇ ಮಾಜಿ ಮಗಳ ಅವನವನ್ ಹಾಲಿ ಇದೀನಿ ಹಾಲಿ ಹಾಲಿ ಅಲ್ಲ ಮಾಡಕ್ ಬರಂಗಿಲ್ಲ ಏನು ಅಲ್ಲ ನೀ ಹಾಲಿ ಇದ್ರು ನಿನ್ನ ಕೆಲಸ ಎಲ್ಲ ಬರೀ ಖಾಲಿ. ನಮ್ಮಪ್ಪ ಮಾಡ್ತಿದ್ದ ಅವನ ಭರ್ಜರಿ ಕೆಲಸ ಸಿಕ್ಕರ್ಗೆ ಇಡ್ತಿದ್ದ ಮಗನ ಬಂಗಾರದ ವಾಲಿ. ಗೊತ್ತಾಯ್ತಾ ನಿಮ್ಮಪ್ಪ ಏನೇನ್ ಮಾಡ್ಯಾನಂತ? ಗಿಣಿಗೇರಿ ಕನಕಾಪುರ ಹಳೆ ಕನಕಾಪುರ ಎಲ್ಲ ಗೊತ್ತೈತಿ. ನಿಮ್ಮಪ್ಪ ಇಟ್ಟ ಕಾಲದಾಗ ಬರೇ ಕಿಟಕಿನ ಒಣಗಾಕತ್ ಬಿಟ್ಟವ. ಹೆಂಗಾರ ಯಾಕಲಿ ಮಾವು ಜಾಗ ಕಲಿ ಮಾಡ ಮಗನಿ ಮಾತ್ರ ಜಾಗ ಕಲಿ ಮಾಡಿ ಇಲ್ಲಿಂದ ಕಲಿಸ್ಬೇಡ ನಿನ್ನ ಸಾಲಿ ಆಟ ಪಾಠ. ನಿನ್ನ ಹೆಸರೇನ ಸ್ವಲ್ಪ ನಕ್ಕೊಂತ ಹೇಳ, ನಾನ ಹಾಕ್ತೀನಿ ಹೂವಿನ ಮಾಲೆ ನಿನ್ನ ಕೊರಳಿಗೆ. ಗಟ್ಟಿ ಐತಿಲ್ಲ ನಿನ್ನ ಚೇಂಬರ್ ಆಮ್ಯಾಲ ಮಾಡಕತ್ತೀನಿ ಮೆಂಬರ್ ಆದ್ರೂ ನನ್ನ ಹೆಸರು ಐತಿ ರತ್ನ ಅಂತ. ವಾಟ್ ಇಸ್ ಯುವರ್ ನೇಮ್? ರೂಪ ತಕ್ಕಂತೆ ಇಂಗ್ಲಿಷ್ ರೂಪ ತಕ್ಕಂತೆ ಹೆಸರು, ಮಾತಿನಲ್ಲಿ ಮಂಟಪ ಕಟ್ಟುವ ಉಸಿರು, ಕಮಲದಲ್ಲಿ ಇರುವ ನಿನ್ನ ಹೆಸರು. ಏಹೇ ನೀ ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ನಲ್ಲಿ. ನಾನು ಹೇಳಿದ್ರೆ ನಿನ್ನ ಹಾಲಾಗೋದು ನನ್ನ ಕೈಯಾಗ ಮೊಸರು. ಏ ಹುಡುಗಿ ನೋಡಿ, ಮೈ ನೇಮ್ ಇಸ್ ರವಿ. ಇದಕ್ಕೆ 2 times ಹೇಳು. ಅಲ್ಲ ಹೊಸದಾಗಿ ಬಂದ ನನ್ನ ಕವಿಯ ಎಲ್ಲಿ ಇದ್ದು ನಿನ್ನ ಕವಿ ಅದು ಬಾರಿ ಐತಿ ನಿನ್ನ ಹೆಸರು ರವಿ. ಅದ ವಿಚಾರ ಮಾಡಬೇಡ ರತ್ನ. ನೀ ಮೊದಲ ನನ್ನ ಕೈ ಹಿಡಿದು ನೋಡ ಪ್ರಯತ್ನ. ನನ್ನ ಅಂದದ ಮನೆಯಾಗ ಕುಂದರ್ಸಿ ನಿನಗೆ ಬೆಚ್ಚಗ ಮಾಡಿ ಚಾಪಿ ಮೇಲೆ ಕುಂದರ್ಸಿ ಮಲಗ್ತೀನಿ ಬಾ. ಚಾಪಿ ಮೇಲೆ ಮನಗಿಸ್ತಾರಂತ ಹೋಗಿ ಅಂಗಡಿ ಹರಕ ಗುಡಾರ ಮಕ್ಕಳವನ ನೋಡಿ. ಅಲ್ಲ ಆದ್ರೂ ಹೋಗಿ ಈ ಮಾತು ಕರೀನ ನಿನ್ನಾಣೆ ನನ್ನಾಣೆ. ಆ ಮಗ ನಿಮ್ಮಪ್ಪ ಸೀತಾಪತಿ ಮೇಲೆ ಬಾಳನ್ನ ಜಾಣೆ. ಆಯ್ ನಮ್ಮ ಅಪ್ಪನಾಗ ಆನೆ ಬಾ ನಿಂಗೆ ಯಾಕ ನಮ್ಮ ಅಪ್ಪ ನಮ್ಮ ಮಗಳ ನಿಂಗೆ ಹಂಗೆಲ್ಲ ಆನೆ ನಮ್ಮ ಅಪ್ಪ ಶೆಡ್ದವ್ರು ನಾ ಏನ್ ಮಾಡ್ಲಿ ಕಡೆ. ಆದ್ರೂ ಪರವಾಗಿಲ್ಲ ಏನೋ ಅಂದ್ಬಿಟ್ಟು ಇದು ಕೈ ಹಿಡ್ಕೊಂಬ ಮಾಡೋಬ ಇಬ್ರು ಕೂಡಿ ಲವ್. ಅಲ್ಲ ಒಮ್ಮೆ ಲವ್ ಮಾಡಿ ಇಲ್ಲ ಮಾಡಿ ಮತ್ತೆ ಯಾಕೆ ಮನೆ ತರ ನಡ್ಬೇಕತ್ತಿ ಕಾಲ ಯಾಕು ಮತ್ತೆ ಯಾಕೆ ಮನೆ ತರ ಅದರಿಂದ ನೋಡಕತ್ರಿ ಅಲ್ಗಡಕತ್ತಿ ಒಂದತಿ ಹುಡುಗಿ ಅಂತ ಹುಡುಗಿದ್ರಿ ಯಾಕೆ ಬರ್ತೀವಿ ಬಾಕ ಬರ್ತೀವಿ ಅವನು
ಎಲ್ಲಾರು ಹೆಣ್ಣು ಹಾಡ್ದಂತ ನಾನು ಒಂದು ಹಾಡ್ದೇನ್ರಿ. ನಮ್ಮ ಮೂರು ಹಾಡ್ದಂತ ನಾನು ಒಂದು ಹಾಡ್ದೆ. ನಾಗರಾಜ ಅವನು ಹಾಡ್ದಂತ ನಾನು ಒಂದು ಹಾಡ್ದೆ. ಎಲ್ಲಾರು ಹಾಡ್ದಂತ ನಾನು ಒಂದು ಹಾಡ್ದ. ಏನೋ ಒಂದು ಮನ್ಯಾಗ ಒಂದು 4 ಹಣ್ಣಿತ್ತು ರೀ. ಅವ್ನು ಮಾಡ್ಕೊಂಡು ಬಾರ ನನ್ನ ಮಗಳನ್ನ ಕಳ್ಸಿನಿ. ಇನ್ನೂವರೆಗೆ ಮನೆ ಕಂಡಿಲ್ಲ. ಕಂಟಿ ಜಾಲ ಹುಟ್ಟ ಯವ್ವ ಮಗಳ ಏ ಮಗಳ ನಮ್ಮ ಮನೆಯ ಭಾಣಿಂದ ಉದರಾಕತ್ತಿದ್ದು ಸರಿ ನೀವು ಸ್ವಲ್ಪ ಯಪ್ಪ ಇಲ್ಲಿ ಮೌನ ಈ ಮೂರಾ ಪಟ್ಟಿ ಕತ್ತಿದ್ದಾರೆ ಯಾಕೆ ಮೌನ ಬ್ಯಾಪ್ಪ ಹೆಚ್ಚಾಗಿ ಕುರುಪು ಯಪ್ಪ ಹಿಂಗ ದಾರಿ ಹೊಂಟಿದ್ನ ನನ್ನ ನೋಡಿ ದೊಡ್ಡದೊಂದು ಹೋರಿ ಬಂತೆಯಪ್ಪ ಅಪ್ಪನಿಂದ ಓಡಿ ಬಂದಿತ್ತದ ಅಲ್ಲಿ ಬೇಯವ್ವ ಅದು ಹುಚ್ಚಿಗಿಚ್ಚ ನಾಯ ನಾನಿ ಮೌನ ಹಂಗೆ ಖರ್ಚು ಬರ್ಚಿ ಎಲ್ಲರೂ ಹೋಗಿದ್ದ ಇಲ್ಲಪ್ಪ ಏನಾಗಿಲ್ಲ ಇವ್ರದಲ್ಲ ನಮ್ಮ ಅಲ್ರಿ ಇಲ್ಲಿ ಯಾವ ಮನೆಯಾಗ ಇದ್ದಿದ್ದ ನಾಯಿ ಇಲ್ರಿ ಸಾಕಿದ ಹೊಸ ನಾಯಿ ಐತ್ರಿ ಕಡ್ಯಾಗ ಬಂತ ಆಚೆ ಅಂತ ಬಿಡಿಸಿ ನಿಂದಿಸಿ ನೋಡ್ರಿ. ಏನಲ್ಲಿ ಗಿಡ್ಡ ನೀ ಮೈ ಹೋಗುವ ನೀನು ಬಿಡ್ಸಾಕ್ ನಿಂತೀಯೋ ಏನ್ ಕರ್ಸಾಕ್ ನಿಂದಿಸ್ಯೋ ನಾವು ಒಂದೋ ತಿಳುವಲ್ದ ಅಲ್ಲ ಬಾ ಮಗಳ ಏನ
ನೀನ್ ಈ ದಾರಿಗೆ ಯಾಕೆ ಬಂದವ ಅಂತೀನಿ. ಲವ್ ಮಾಡಕ್ ಬಂದಿದ್ದೆ. ನೋಡ ಈ ದಾರಿಗೆ ನಮೂನ್ ನಮೂನ್ ಅಂತ ಬರೀ ನಾಯಿಗ ಇರ್ತಾವ ಬೇಲಿ ನೋಡಲ್ಲ ಹೆಂಗ್ ಕಣ್ ಕಟ್ಕೊಂಡು ನಿಂತ್ಕೊತಾವು. ಅವರೆಲ್ಲ ನಮ್ಮ ಅಭಿಮಾನಿಗಳು ಅಯ್ಯಪ್ಪ. ಒಂದು ಭೌ ಅಂತ ಬಂದ್ರ ಇನ್ನೊಂದು ಗುರ್ರ ಅಂತ ಬಂದ್ರ ಇನ್ನೊಂದ ಕೈ ಕೈ ಅಂದ್ರ ಇನ್ನೊಂದು ನನ್ನ ಮಗ. ಇಲ್ರಿ ಇಲ್ಲಿ ಇಂಥವ್ ಯಾವ ನಾಯಿ ಇಲ್ರಿ ಯಜಮಾನ್ರಿ ನಮ್ಮ ಏರಿಯಾದಾಗ. ಇದ ನಮ್ಮ ಏರಿಯಾದಾಗ ಪೂಜಾರಿ ಮಾಲ್ತಪ್ಪನ ಏರಿಯಾ ರೀ. ಅಂತ ಯಾವ ನಾಯಿ ಬುಗಳದಿಲ್ರಿ ಇಲ್ಲಿ. ಏನವ ಮಗ ಇವ್ ಯಾವ ಸೀಮೆ ಕಂಡ್ರು ಎಷ್ಟು ಚಂದಾಗಿ ಮಾತಾಡ್ತಾರ ನೀವು. ಯಪ್ಪ ನಮ್ಮೂರ ಅಧ್ಯಕ್ಷರು ಬರೀ ಈಗ ಅವರು ಅಧ್ಯಕ್ಷರಪ್ಪ. ನಮ್ಮ ಊರು ಮೆಂಬರ್ ಕೇಳ್ಬೇಕಾರ ಯಾವ ಮಗಳ ಗೊತ್ತ ಬೇಡವ ನನಗ. ಗೊತ್ತಾ? ಯಾಕ ಇಬ್ರು ಕೂಡ ಮೊನ್ನೆ ನಮ್ಮೂರು ಎಲೆಕ್ಷನ್ದಾಗ ಬರೇ ಕೋಟ ನೋಟ್ ಹಂಚಿ ಗೆದ್ದು ಬಂದ ಕರಿಸಿಟ್ ನನ್ನ ಮಗ. ಅಲ್ಲವ ಮಗಳ ಈಗ ನಿನ್ನ ತುಂಬಿದ ಪುಟ್ಟಿ ತಾಗಿದ್ದೆ ನಾವು ಈ ಮೆಂಬರ್ಗ ಕಾಕಿ ತನ್ನಕೇನು ಊನ ಯಪ್ಪ ದಪ್ಪ 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 ಗೊತ್ತಿಲ್ಲ ಅದ ಪುಟ್ಟಿ ಹೆಂಗ್ ಕಾಕತ್ರಿ ಯಜಮಾನ್ರೆ. ಏ ಮೆಂಬರ ಈ ಸೋನಾ ಮುಸ್ರ ಅಕ್ಕಿಗ ಕಲಸಬ್ಯಾಡ್ಲೆ ನಿನ್ನ ಸಾಂಬಾರ್ ಮಸಾಲೆ. ಲೇ ನೀ ಹಾಲಿ ಇರ್ಬೋದ್ಲೇ ನೀ ಹಾಲಿ. ನಾ ಮಾಜಿ ಅದಿಲ್ಲೇ ಮಾಜಿ. ಇನ್ನೊಂದ್ಸರ ತಮ್ಮ ನಿನ್ನ ನಾಯಿ ನಮ್ ಕಡೆ ಬಿಡಕ್ ಹೋಗ್ಬೇಡ. ಬಿಟ್ಟಂದ್ರ ಆಗತ್ ನೋಡ್ಲೆ. ನಡಿಯವ್ವ ಹೋಗ ನಡಿ. ಯಪ್ಪ ಅಂಗೂರು ಕೆಲಸ ಸ್ವಲ್ಪ ನಿಂದ್ರಿ ಅಜ್ಜಾರ. ಚಂದ್ರ ಇಡ್ತೀನಿ ಮಗನ ನಿನ್ಗೊಂದು ಹುಬ್ಬಳ್ಳಿಯರ್ ಇದೆ ಈಗ ಹೆಣ್ಣು ಕೊಡ್ತೀನಿ ಮದುವೆ ಮಾಡ್ಕೊಳ್ಳೋ ಸಾವುಕಾರ ಅಂತೇಳಿ ಫೋನ್ ಹಚ್ಚಾರ್ಲಿ. ಆ ಹುಡುಗಿ ಜೊತೆ 10 ಎಕರೆ ಹೊಲ 20 ತೊಲೆ ಬಂಗಾರ ಅಷ್ಟೇ ಏರಕ್ಕೊಂದು ಹತ್ತಕ್ಕೊಂದು ಕಾರ್ ಇರಕ್ಕೊಂದು ಬಂಗ್ಲೆ ಮತ್ತ ಅಷ್ಟಲ್ಲ ಇಲ್ಲಿದ್ದ ಬೆಂಗಳೂರು ಟು ಹುಬ್ಳಿ ಕನಕಾಪುರ ಅಂತ ಅಡ್ಡಾಡಕ ಒಂದು ಏರೋಪ್ಲೇನ್ ಜೊತೆ ಒಂದು ಐಫೋನ್ ಕೊಡ್ತೇವೆ ಅಂತ ಹೇಳಿ 1 ಕಿಲೋ ಜೇನುತುಪ್ಪ ಕೊಟ್ಟು ಮಾತುಕತೆ ಮಾಡೋದು ತಯಾರದ್ರಲ್ಲಿ ಅಂತದ್ರಲ್ಲಿ ನನ್ಗೆ ಆಚಂತಾನೆ ನಿನ್ನ ಅವ್ನು ಗೋಚ. ನಿಂದ ಏನೇ ಇಲ್ಲ ಒಣಗಿದ ಬಳ್ಳೊಳ್ಳಿ ಆಗೈತಿ. ಸಾವುಕಾರ ಯಾಕ ಇವನ್ನೆಲ್ಲ ಕೇಳಿ ಬ್ಯಾಗ್ ಜೊಲ್ಲಂತಾನ ಹೊಲ್ಸ್ಕೊಂಬಲ್ಲ ಜೊಲ್ಲ ಜಲ್ದಿ ಯಾವ ಮಗಳ ಹೋಗೋಣ. ಇವ ಬಾರಿ ಡೇಂಜರ್ ಅದನ. ಯಪ್ಪ ಆದ್ರೂ ನನಗೆ ಅಕೌಂಟ್ ಬಿಟ್ಟು ಬರಕ್ ರೀ ಬರ್ಲ ಬರ್ಲ ರೊಕ್ಕ ಅಂತ ಯಾಕೆ ಸಾಧ್ಯ ರೊಕ್ಕ ಅಂತ ಹೊತ್ತಿ ಹಾಳು ಮಾಡಿ ಹೋದ್ರೆ ಎಲ್ಲ ಗಾಳಿ ಸುಮಾರಿ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡು ಅಲ್ಲ ಅಲ್ಲ ಇನ್ನೊಂದು ಹೋಗಿತ್ತಿದ್ಲ ಏನು ಅಂದ ಏನು ಅಂದ ಮತ್ತೆ ಬರ್ತೀನಿ ಓಡ್ಬಿಡ ಹೋಗಿ ಸೆಡೋದು ಏನು ಮಾಡಿ ನನಗೆ ರೀ ಮತ್ತೆ ನಾ ಇಲ್ಲೇ ಬರ್ರಿ ಸುದ್ದಿ ಕೇಳಿ ನಮ್ಮಂತ ಹುಡುಗರ ಎಲ್ಲ ನೋಡಪ್ಪ ಏನು ಬಂತಪ್ಪ
ಮಗ ಇವ. ಇವತ್ತು ನೋಡಿದ್ರೆ ನಮಗ ಹೆಸರು ತಿರ್ತಾನೆ ಇವ. ಇರ್ಲಿ ಇರ್ಲಿ. ನನ್ನ ಹೆಸರು ಕಟ್ತಿಯಲ್ಲ ಯಾಕ ಹಿಂಗ ಯಾಕೆ ನಿಂತಿ ತಲೆ ಕೆದರ್ಕೊಂಡ ಕೈಯಾಗ ಖರ್ಚಿ ಬಿಡ್ಕೊಂಡು ಹುಚ್ಚರ್ಗತ್ತೆ. ಬಾಲೇ ರಾಮಪ್ಪ ಹುಚ್ಚಿಡ್ದು ಬಹಳ ಶ್ರೇಷ್ಠ. ಅಲ್ಲ ಮಗ ಸಿದ್ದಪ್ಪತ್ತಿಗ ಹುಬ್ಳಿಲಿಂದ ಹೆಣ್ ಕೊಡಕ್ ಬರ್ತಾರಂತ ಹೌದಲ್ಲೇ? ಹೌದು, ನಾಳೆಗೆ ಬರ್ತಾರ. ನಿನ್ನಂತ ಮುದಾತರ್ ಕೊಡ್ತಾರನ ಆ ಹೆಂಗ ಸೀತಾಪತಿಗೆ ಕೊಡ್ತಾರ. ನಾಳಿನ ಬರ್ತೀವಿ ಅಂತ ಹೇಳ್ಯಾರ. ಅವ್ನ ಯಾದಿ ಪಟ್ಟಿಗ ನನಗ ಹೇಳ್ಯಾರ ಬರ್ಯಾಕ. ಜಗಳ ತಗೊಂಡ ಜಗಳ ಬರ ಮಟ್ಟ ಬಡ್ಕೋಬೇಕು ನೋಡ್ಲೆ. ನಮ್ಮಂತ ವಯಸ್ಸಿನ ಹುಡುಗರು ಬಿಟ್ಟ ಮುದ್ದರಿಗೆ ಹೆಣ್ ಕೊಡ್ತಾರ ಅಂದ್ರ ನಮ್ಮಂತ ಗತಿಯಲ್ಲಿ ಯಾವ್ದಾರ ಒಂದ್ ಆಂಟಿ ಸಿಕ್ಕರ್ ಯಾಕೊಂಡ್ ಹೋಗ ನಡಿಲೇ ರಾಮ. ನಿನ್ನ ಗತಿ ಗಂಗಾವತಿ. ಗಂಗಾವತಿಗೆ ಹೋಗಿ ಕಾಮಿಡಿ ಪ್ರಾಣೇಶನ್ ಮುಂದ ಜಪ ಕುಂತ್ರಾತಪ್ಪ. ಇರ್ಲಿ ಇರ್ಲಿ, ನಮ್ಗೋಟ ನಿಮ್ ಪಂಚಾಯತಿ ಒಳಗ ಕಾಂಟ್ರಾಕ್ಟರ್ ಕೆಲಸ ಕೊಡ್ಸ್ರಪ್ಪ. ನಿನಗೆ ಅಲ್ಲಿ ಕೆಲಸ ಕೊಡ್ಸ್ಬೇಕ್ಲಿ. ನಮ್ ಈಗ ತಲ್ಲಿ ಪಂಚರ್ ಆಗಿ ಪಂಚಾಯತಿ ಆಗ್ಬಿಟ್ಟಲ್ಲಿ. ನಾಳೆ ಪಂಚಾಯತ್ಯಾಗ ಒಬ್ಬನ್ ಕುಂತಿರ್ತೀನಿ. ಅಲ್ಲಿ ಬಂದು ಭೇಟಿ ಆಗಲಿ. ನಮ್ಮ ಊರಾಗ ಯಾರ್ಯಾರ ದೊಡ್ಡರಿಗೆ ಹೇಳಿ ಇಲ್ಲ ನಮ್ದು ಕಲ್ಯಾಣ ಯೋಜನೆ ಹೇಳಿ ಒಂದು ಕಾಂಟ್ರಾಕ್ಟರ್ ಕೆಲಸ ಕೊಡ್ತೀನಿ ಮಾಡ್ಸ್ಕೊಂಡು ಹೋಗ್ಯಂತ್ಲಿ ಅಪ್ಪ ಮಾಡ್ಕೊಂಡು ಹೋಗ್ಯಂತ. ಬಲ್ಲ ರಾಮ ಬರ್ತೀನಿ. ಎಲ್ಲ ಇವನು ಏನು ಉಡಾಳ್ ಮೆಂಬರ್ ಅದನೋ ಅಂತೀನಿ. ಇಲ್ಲ ತೆಲಿಕೆಟ್ ಮೆಂಬರ್ ಇರ್ಬೇಕ ಅಂತೀನಿ. ಇರ್ಲಿ ಇರ್ಲಿ, PDO ಹಿಡಿದು ಕೇಳಿದ್ರ ಆಯ್ತಪ್ಪ. ಯಾಕಂದ್ರ ಇವ್ರಿಗೆ ಒಂದು ಹೆಣ್ಣಿನ ಚಿಂತೆ, ಮತ್ತೊಂದು ಓಟಿನ ಚಿಂತೆ. ಇವರು ಹಿಡಿದ ಮಕ್ಕಳಿಗೆ ಯಾನ ಮಕ್ಕಳಿಂದ ಬಿಡ್ಸಕ್ಕಾಗಲ್ರಿ. ಬರ್ತೀನಿ. ನಾನೊಬ್ಬ ಪೊಲೀಸ್ ಪಾಟೀಲ್ ಗೌಡ. ದೇಸಾಯಿ ಅವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನೇ ಚಲಾಯಿಸಿ ಛಲದಂಕ ಮಲ್ಲನೆನಿಸಿಕೊಂಡ ವಂಶದ ಮಗನೆಂದರೆ ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನೇ ನಡೆಸುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಪುಣ್ಯವೂ ಇಲ್ಲ. ನನಗೆ ಧರ್ಮರಾಜ್, ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟೇ ಧರ್ಮ ಪಾಠ ಹೇಳಿ ನಿನ್ನ ಕೀರ್ತಿ ಹೆಚ್ಚಿಸಿಕೊಂಡರು ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲಿಯ ಮುಂದೆ ಕೈಯೊಡ್ಡಿ ನಿಲ್ಲು ಹಾಗೆ ಮಾಡದಿದ್ದರೆ ನಾನು MLA ಪೊಲೀಸ್ ಪಾಟೀಲ್ ವೀರನಗೌಡನೇ ಅಲ್ಲ.
ವಿಮಾನ ನಿಲ್ದಾಣ ಆಸೆ ಇಟ್ಟುಕೊಂಡಿರೋ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನತ್ತ ಮಾಡದಿದ್ದರೆ ಮೋಸದಿ ನಿನ್ನ ತಮ್ಮನೊಬ್ಬ ನನ್ನಂತೆ ಮಾಡಿಕೊಂಡು ಅವನಿಂದ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚೆ ಹೆಚ್ಚಿಕೊಂಡಿರುವ ಆ ಭೂಮಿಯನ್ನು ನಾಶ ಮಾಡಿಕೊಂಡು ಈ ನಾಡಿನ ಚಕ್ರೇಶ್ವರನಿಸಿಕೊಂಡಿದ್ದರೆ ನನ್ನ ರಾಜಕೀಯ ನಿಸ್ವಾರ್ಥ ಎನ್ನುತ್ತದೆ. ಮಾಂತ್ರಿಕ, ಏ ಮಾಂತ್ರಿಕ, ಆಡೋನ್ ಗೊತ್ತು ಆಟ, ಓಡೋನ್ ಗೊತ್ತು ನೋಟ. ಆ ಧರ್ಮ ವೀರರಿಗೆ ಗೊತ್ತು ಈ ಮಾಂತ್ರಿಕನ ಆಟ. ಅದೇನೆಂದು ಬೇಗ ಹೇಳಿ ಗೌಡ್ರೆ, ಬೇಗ ಹೇಳಿ. ಸಚಿವರ ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರ್ಯಾರು ಕೊಡಲಿಕ್ಕೆ ಒಪ್ಪಲಿಲ್ಲ, ಅದರ ಮಾಹಿತಿ ಪಡೆದುಕೊಂಡಿರುವೆನು. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಪಟ್ಟ ಹೊರತು ಭೂಮಿ ಕೊಡುವುದಿಲ್ಲವೆಂದು ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ಸಂಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಟು ಅಂತಾರೆ. ಆದರೆ ನೀನೇನು ಕೆಲಸ ಮಾಡಿದ್ಯೋ ಮುಟ್ಟಾಳ? ಈ ಗೌಡನ ಬಲಗೈ ಬಂಟ ಅಂದ್ರೆ ಹೇಗಿರ್ಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಡನಾಗಿರ್ಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ, ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ತಯಾರಿಸಿದ್ದೀಯೋ, ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಗೌಡ್ರ 12 ಜನ ಕೊಡಕ್ ತಯಾರಾಗ್ಯಾರಿ. ಇನ್ನ 4 ಜನ ಕೊಡಕ್ ತಯಾರಿಲ್ಲ ನೋಡ್ರಿ. ಪದ್ಮಾಸುಳ ಮಕ್ಕಳ ನಮ್ಗ ಎಮ್ಮೆಲಿಗೆ ಧಿಕ್ಕಾರ, ಕಿತಾಪತಿಗೆ ಧಿಕ್ಕಾರ, ಧಿಕ್ಕಾರನ ಕೂಗ್ತಾರ ನೋಡ್ರಿ. ಆದರೆ ಎಂಬ ಅಪಸ್ತರದ ಮಾತಕ್ಕೆ ಸೀತಾಪತಿ ಅದೇನೆಂದು ಬೇಗ ಹೇಳು. ಈ ಅಡ್ಡಿಗೆ ಕಾರಣವಾಗುತ್ತಲೇನೆ ತಗ್ಗಿಸಿ ಬಿಡುತ್ತಾರೆ. ತಲೆಯನ್ನಷ್ಟೇ ಏಕೆ ಗೌಡ್ರೆ? ಈ ಮಾಂತ್ರಿಕರ ಯಂತ್ರದಲ್ಲಿ ಅವನಷ್ಟೇ ಅಂತರದಿಂದ ಕುಡಿದರು. ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವರೆಂದು ಅವನೆಲ್ಲಿಗೆ ಹಕ್ಕಿತರ ಹಾರಿ ಹೋದರು. ಆ ರೆಕ್ಕೆ ಬಲಿತ ಗರುಡನಾಗಿ ನೆಲಕ್ಕೆ ಹಾರಾಡ ಉಂಡ ಕರುಣ ಪಾದಕ್ಕೆ ಹಾಕ್ತೀನಿ ಗೌಡ್ರೆ, ನಿಮ್ಮ ಪಾದಕ್ಕೆ ಹಾಕ್ತೀನಿ. ಹೌದೇ? ಈ ಪೊಲೀಸ್ ಗೌಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಅದನ್ನ ನೀನು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನು ಎಂದಿದ್ದೆ ಏನೆಂದು ಆ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನೀರಿನ ಮಾಂತ್ರಿಕರಿಗೂ ಸಾಧ್ಯವಿಲ್ಲ. ನೀವೇಟೇ ನಿನ್ನ ಕುತಂತ್ರದಿಂದ ಈ ನಿನ್ನ ಚೇಲಗಳ ಕೈಯಿಂದ ಕಿರುಕುಳು ಕುಡಿಸಿದರು. ಅದಕ್ಕೆ ಹೆದರುವ ಹೇಡಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರು. ಎಚ್ಚರ! ನನಗೆ ಎಚ್ಚರ? ಅದು ಈ ವೀರಾದಿ ವೀರ ಎಮ್ಮೆಲ್
ಎಲ್ಲ ಗೌಡನಿಗೆ ಎಚ್ಚರ. ಮಿಸ್ಟರ್ ಬೀರ, ನಾನು ಯಾರು ಎಂಬವನೆಂಬುದರಿಂದ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನನ್ನನ್ನು ಯಮನ ದಾರಿ ಹಿಡಿಸಿಬಿಡುತ್ತಾನೆ. ನೀನು ಎಚ್ಚರ. ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದು ನೀನರಿಯದೆ ಕೊಣದ ತರ ಮಾತನಾಡಿದರೆ ಈ ಕುರಿ ಬಲ್ಲಿದ ಢಗರು ಎಂತ ಢಗರಾಗಿ ನಿಂದೆದೆಗೆ ಗೊತ್ತಿ ಕೊಲ್ಲುತ್ತದೆ ಮಗನ ಎಚ್ಚರ. ಏ ಬೀರ, ಈ ಭೀರ ಸಪ್ಪನ ಬೇಳೆಯ ಭೀರನಲ್ಲ. ಏಕಂತೆ ಕುರಿ ಹಾಲು ಕುಡಿದು ಗಂಟೆಗೆ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿ ಗೌಡ್ರ ಮಾತಿಗೆ ಮಾತು ಬೆಳೆಸಿ ಆಗೋ ಕೆಲಸ ಯಾಕೆ ಹಾಳು ಮಾಡ್ತೀರಿ? ಇಂತ ಬರ್ರಿ ಸ್ವಲ್ಪ. ಗುಡ್ ಮಾಡ್ರಿ, ಗುಡ್, ವೆರಿ ಗುಡ್. ನೋಡು ವೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ಯಾರು ನಿನ್ನನ್ನು ಮುಟ್ಟಿ ಮಾತನಾಡೋಷ್ಟ ಶ್ರೀಮಂತನೇ ಮಾಡ್ತೀನಿ ಈ ನಾಡಿನಲ್ಲಿ. ಯಾಕೆಂದ್ರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿಗೆ ಹೋಗುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂದ್ರೆ ಮಾತು ಕೊಡು. ಆ ನಂತರ ನಿನಗೆ ಎಷ್ಟು ಹಣ ಬೇಕೋ ಬಾಯಿ ಬಿಟ್ಟು ಕೇಳು. ತಕ್ಷಣವೇ ತಡ ಮಾಡದೆ ಕೊಟ್ಟು ಬಿಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕೋ ಇಲ್ಲ ಆಡಬೇಕೋ ನನಗೆ ಗೊತ್ತಿದೆ. ಸಾಹೇಬರೇ, ಇದಕ್ಕೆಲ್ಲ ಮಾಡಬಾರ್ದು. ಹಣ ಮಾಡಿಕೊಂಡು ನಗಬೇಕು ಈ ಜಗದಲ್ಲಿ. ಇಲ್ಲಾಂದ್ರೆ ನಿನಗೆ ದೊಡ್ಡ ಅಂತಾರೆ. ಸಾವುಕಾರ, ನಿನ್ನ ಕೈಯಿಂದ ಲಂಚದಿಂದ ದನ ಕುರಿ ಮೇಯಿಸುವ ಗುಡ್ಡ ಹಾಳು ಮಾಡಿಕೊಂಡು ರೈತರ ಆಸ್ತಿ ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿಯಲ್ಲ. ಸೀದ ಮಾತಿಗೆ ಸೆಡ್ಡು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೇತಿನ ಕುರುಬ ನಾನು ನೆನಪಿರಲೇ. ಉತ್ತರ ಹಾಗೆ ಎಚ್ಚರದಪ್ಪಿ ಮಾತನಾಡಿ ವಯಸ್ಸಿ ಬಂದದ್ದನ್ನು ತಿರಸ್ಕಾರ ಮಾಡಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಇಲ್ಲ ಅಂದ್ರೆ ಇಲ್ಲ ತಮ್ಮ, ಹಣನ ಹೋಗುತ್ತ, ಆಮೇಲೆ ನಿನ್ನ ಹೆಣನ ಬೀಳುತ್ತ. ಈ ನನ್ನ ಹೆಣ ಹೋಗುವ ಬದಲು ಈ ನಿಮ್ಮ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯರ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಒಂದು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗುವುದಕ್ಕೆ ಬಂದಿದ್ದೇನೆ. ಆ ಗೋಮಾಳ ದನ ಕುರಿಗಳ ಮೇಸುವರ ಸೊತ್ತು. ಈ ಭೂಮಿ ಜಗತ್ತಿಗೆ ಅನ್ನ ಹಾಕುವ ಈ ರೈತರ ಸೊತ್ತು. ತಾಕತ್ತಿದ್ದರೆ ಅದನ್ನು ಮುಟ್ಟಲು ಬನ್ನಿ. ಮುಟ್ಟಲು ಯಾರಾದರೂ ಬಂದರೆ ನಿಮ್ಮೊಬ್ಬೊಬ್ಬರನ್ನು ಉಂಡವನು ಚೆಂಡಾಡಿ ಆ ಉಂಡವನು ನಮ್ಮೂರ ವಿಷಯ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಕುರಿಗಾರ ತೀರದೆ ಅಲ್ಲ, ಎತ್ತರ ಮಗನೇ ಬರುತ್ತೇನೆ. ಏನು ಸೊಕ್ಕಿಲೆ ಮಾತನಾಡಿ ಹೋದ್ರೆ ಅವನಿಗೊಂದು ಪ್ಲಾನು. ಸೀತಾಪತಿ ಹಾಕಿದ ನಿನ್ನ ಪ್ಲಾನ್ ಆ ಬೀರ ಸೀದಾ ನೇರಿಗೆ ಚೆನ್ನಾಗಿರ್ಬೇಕು. ಹಂಗ ಹಾಕು. ಕತ್ತಿಗೋಸ್ ಬಂತು, ಇವ್ ಬುದ್ಧಿನ ಬರ್ಲಿ ನೋಡು. ಅಲ್ರಿ ನೋಡ್ರಿ, ಬರ್ರಿ. ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದೇ ಛೆ, ಛೆ, ಸಾಧ್ಯವಿಲ್ಲ. ಸೀತಾಪತಿ, ಇದು ನಿನ್ನ ಅಪಸ್ತರದ ಮಾತು. ಹಿಂಪಡೆದುಕೊಂಡು ಬಿಡು. ನಾನ್ಯಾರು?
ನೀವು ನಾಡಗೌಡ್ರಿ ಆಮೇಲೆ ಅನ್ನೋದು ಇಲ್ಲಿ ಕುಂತಾರ ಎಲ್ಲರಿಗೂ ಗೊತ್ತೈತ್ರಿ. ಆದ್ರ ಮುಂದೊಂದ್ ದಿನ ನನ್ನ ಮಾತು ನಿಮ್ಗೆ ನೆನಪು ಬರ್ತೈತಿ ಜೋಕೆ. ಓಹೋ, ರೈತ ನಾಯಕರ ಮಗ ಬಾಮರಿ, ಏನು ಕೆಲಸ ಬೇಕಿತ್ತು? ಏನಿಲ್ಲ ಗೌಡ್ರೆ, ನಾನು IPS ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ತಮ್ಮ ಸಹಾಯ ಬೇಕಾಗಿದೆ ಗೌಡ್ರೆ. ಅಂತೂ ಡಾಕ್ಟ್ರು ಹೇಳಿದ್ದು ಅದೇ, ರೋಗಿ ಬಯಸಿದ್ದು ಅದೇ. ಈ ಹಳ್ಳಕ್ಕೆ ಬಿತ್ತು. ಇವರೇ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ, ಮುಂದೆ ಮಜಾ ನೋಡಿ. ಒಂದೇಕು ಇವನ 10 ಕೆಲಸ ಮಾಡಿಕೊಡೋಣ. ಈ ಶಶಿಧರ ನಮ್ಮ ಹುಡುಗ. ಗೌಡ್ರೆ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ತೋರುವುದು ಈ ಗೌಡನ ಹುಟ್ಟುಗುಣ. ಹಾ, ಒಳಗೆ ಬನ್ನಿ, ಎಲ್ಲಾನು ಮಾತನಾಡೋಣ. ಹಾ. ಮಂಗಳ, ಏ ಮಂಗಳ, ಬನ್ನಿ ಸ್ವಾಮಿ. ಇದೇನು ಕೈಯಲ್ಲಿ ಕೈ ಚೀಲ ಹಿಡಿದುಕೊಂಡು ಬಂದಿದ್ದೀರಲ್ಲ, ಏನು ವಿಶೇಷ? ಇದು ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ, ತೆಗೆದುಕೊಳ್ಳೆ. ಏನ್ರಿ? ಈ ವರ್ಷ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ. ಅಂದ್ರೆ ಈ ಕಾಯಿಪಲ್ಲೆಗೆ ಚೆನ್ನಾಗಿ ರೇಟ್ ಬಂದಿದೆ ತಾನೆ? ಅನ್ನುವುದೇನಿದೆ ಮಂಗಳ? ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚವಳಿ 100 ರೂಪಾಯಿ, ಟೊಮೆಟೆ 150 ರೂಪಾಯಿ, ಹಸೆ ಮೆಣಸಿನಕಾಯಿ 120 ರೂಪಾಯಿ. ಹೀಗೆ ಇದರಂತೆ ಪ್ರತಿದಿನ 8,000 ಗಳಿಕೆಯಂತೆ ಒಂದು ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ಆದರೂ ನೀವು ನಿಮ್ಮ ಜೀವನದಲ್ಲಿ ಸಾಗಿಸುತ್ತಿರುವ ಹಗಲನ್ನದೇ ಇರುಳನ್ನದೇ ಈ ಭೂಮಿ ತಾಯಿ ಹದ ಮಾಡಿ ಬಿತ್ತಿ ನೀರು ಹಾಸಿ ಜೀವನ ಸಾಗಿಸ್ತಾ ಇದನ್ನು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದೆ ಕಷ್ಟ ಎಂಬ ಸುಖಕ್ಕೆ ನೆಗ ಕೊಟ್ಟು, ಸುಖ ಎಂಬ ಉಡಿ ಕಟ್ಟಿ, ಸಂತೋಷ ಎಂಬ ಉತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಹ ಮಂಗಳ, ಸ್ವಲ್ಪ ನಗು. ನೀನು ನಕ್ಕರೆ ಚಂದ, ನೀನು ಅತ್ತರೆ ಅದಕ್ಕಿಂತ ಚಂದ. ಇಲ್ಲಿ ಸ್ವಲ್ಪ ನಗು ನೋಡೋಣ. ಅಂದರೆ ಅಳುವಾಗ ನೀನು ಅರುಣೋದಯ ಹೂವಿನಂತೆ ಮುದ್ದಾಗಿ ಕಾಣಿಸ್ತೀಯಲ್ಲ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿನ್ನಂತಹ ಮುಗ್ಧ ಮನಸ್ಸಿನ ಸುಂದರವಾಗಿ ವ್ಯಕ್ತಿಯನ್ನು ನನ್ನ ಬಾಳಿನಲ್ಲಿ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯಳು. ಆದ್ರೆ ಒಂದೊಂದು ಮಾತನ್ನು ನೆನಪಿಸಿಕೊಂಡರೆ ನನಗೆ ಸ್ವರ್ಗವೇ ಕಾಣುತ್ತದೆ ಸ್ವಾಮಿ. ನನಗೆ ನೀನು ಅಷ್ಟೇ ಮಂಗಳ. ನನ್ನ ಪ್ರತಿ ಮಾತುಗಳು ನನಗೆ ಕಡಲ ಮುತ್ತಿನಂತೆ, ಶಿಲಾಬಾಲಕಿಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತವಾಗಿರುತ್ತವೆ. ನಿನ್ನಂತವಳನ್ನ ಪಡೆದ ನಾನೇ ಧನ್ಯ ಅಲ್ಲವೇ? ಅಂದ ಹಾಗೆ ರೈತನೆಂಬ ಉಸಿರು, ಆದ್ರೆ ರೈತನೆಂಬ ಹೆಸರು ಈ ನಾಡಿಗೆ ಉಸಿರು. ರೈತನಾದ ನೀವು ನಕ್ಕರೆ ಜಗವೆಲ್ಲ ಸಕ್ರಿಯಂತ ಆಗ್ತದೆ ನಿಮಗೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಯೇ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನಿತ್ಯ ಕಾಲಚಕ್ರದಲ್ಲಿ ಸುತ್ತುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು, ಆದರೆ ಜೀವನ. ಏನು ಪತಿರಾಯರು, ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬನ್ನಿ. ನಿಲ್ಲೇ ನನ್ನ ಚಿನ್ನ. ಈ ಸಂತಸ ಸಮಯದಲ್ಲಿ ಮಿಂಚುತ್ತ ಕುಣಿದು ಹಾಡುವ ನನ್ನೊಂದಿಗೆ. ಏನ್ರಿ, ಇಂಥ ಸಮಯದಲ್ಲಿ ನನ್ನ ಮೈದನ ಬಂದ್ರೆ ಹೇಗೆ? ಅದು ಏನು ಅಂತಾರಲ್ಲ, ಹುಂಚಿಗಡ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ, ಹಂಗಾಯ್ತ್ರಿ ನಿಮ್ಮ ಜೀವನ. ಅದು ಹಾಗೆ ಕಣೆ. ಹೌದಾ? ಅದು ಹೀಗೆ ಕಣ್ರಿ.
He